ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಾನು ನಿಮ್ಮೊಡನೆ ಹಂಚಿಕೊಳ್ಳಲು ಸಂಗ್ರಹಿಸಿಕೊಂಡು ಬಂದ ವಿಷಯ ಇತಿಹಾಸದ ಪ್ರಮುಖ ಅಂಶಗಳು. ಅದು ಕೃತಿ ಆಗಿರ್ಬೋದು, ಘಟನೆ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಘೋಷಣೆ ಆಗಿರ್ಬೋದು, ಇನ್ನೇನೋ ಅತಿ ಮುಖ್ಯವಾಗಿರುವಂಥ ವಿಷಯ ಸಂಗ್ರಹಿಸ್ಕೊಂಡು ಬಂದಿದ್ದೇನೆ. ಒಮ್ಮೆ ನೋಡ್ಕೊಂಡು ಬರುವ. ತಮ್ಮದೇ ಆದ ಜೀವನ ಚರಿತ್ರೆಯನ್ನು ಬರೆದುಕೊಂಡವರು ಬಾಬರ್ ಮತ್ತು ಜಹಾಂಗೀರ್. ಅವಳ ಹೆಸರು ಬಾಬರ್ನಾಮ್ ಮತ್ತು ಶಾನಾಮ್ ಮತ್ತು ಜಹಾಂಗೀರ್ನಾಮ್. ಶಹಜಹಾನನ ಮೂಲ ಹೆಸರು ಖುರ್ರಂ. ರಜ್ಮಾ ನಾಮ್ ಎಂಬ ಅನುವಾದ ಪುಸ್ತಕ ಮಹಾಭಾರತ್. ಮೊಘಲ ಕಲೆಗಳು ಮತ್ತು ಚಿತ್ರಕಲೆ ಅದರ ಉತ್ತುಂಗಕ್ಕೆ ತಲುಪಿತು ಜಹಾಂಗೀರನ ಆಡಳಿತದ ಅವಧಿಯಲ್ಲಿ. ತಂಬಾಕು ಬಳಕೆ ನಿಷೇಧದ ಮೊದಲ ಚಕ್ರವರ್ತಿ ಜಹಾಂಗೀರ್. ನೂರುದ್ದೀನ್ ಮೊಹಮ್ಮದ್ ಸಲೀಂ ಜಹಾಂಗೀರನ ಮೂಲ ಹೆಸರು. ಹೈದರಾಬಾದ್ನಲ್ಲಿ ಚಾರ್ಮಿನಾರ್ ನಿರ್ಮಿಸಿದವರು ಕುಲಿ ಕುತುಬ್ ಶಹ. ಹರಪ್ಪನ ನಾಗರಿಕತೆಗೆ ಚಿನ್ನ ಎಲ್ಲಿಂದ ಬರ್ತಿತ್ತು ಅಂದರೆ ದಕ್ಷಿಣ ಭಾರತದಿಂದ, ಅದು ಕರ್ನಾಟಕ ಕೋಲಾರದಿಂದ. ಮೇಘಸ್ತಾಸಿನ ಕೃತಿ ಇಂಡಿಕಾ. ಇದನ್ನು ಬರೆದವರು ಗ್ರೀಕ್ ರಾಯಭಾರಿ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ ಆತನ ಹೆಸರೇ ಮೇಘಸ್ತಾನಿಸ್. ಮೊಹಮ್ಮದ್ ಗಜ್ನಿ ಮೊದಲ ದಾಳಿ ಮಾಡಿದ್ದು ಜಯಪಾಲನ ಮೇಲೆ. ಬೇಗಂ ಶಹ ಮಸೀದಿಯನ್ನು ನಿರ್ಮಿಸಿದವರು ಜಹಾಂಗೀರ್. ಮಹಾಬಲಿಪುರಂನಲ್ಲಿ ತೀರ ದೇವಾಲಯ ನಿರ್ಮಿಸಿದವರು 1ನೇ ಮಹೇಂದ್ರ ವರ್ಮನ್. ಖಾಲ್ಸಾ ಪಂಥದ ಸ್ಥಾಪಕರು ಗುರು ಗೋವಿಂದ ಸಿಂಗ್ 1699. ದಕ್ಷಿಣ ಭಾರತದ ನೆಪೋಲಿಯನ್ ಎಂದು ಕರೆಯುವುದು ರಾಜೇಂದ್ರ ಚೋಳನನ್ನು. ಗಂಗೈಕೊಂಡ ಚೋಳ ಬಿರುದು ಹೊಂದಿದವರು ರಾಜೇಂದ್ರ ಚೋಳ. ಬೀರ್ಬಲ್ನ ನಿಜವಾದ ಹೆಸರು ಮಹೇಶ್ ದಾಸ್. ಗುರುಮುಖಿ ಲಿಪಿ ನೀಡಿದ ಸಿಖ್ ಗುರು ಅಂಗದ್ ದೇವ. ಶಿವದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೀಕಂಠಾಚಾರ್ಯ. ಬ್ರಾಹ್ಮಣರ ಮೇಲೆ ತೆರಿಗೆ ವಿಧಿಸಿದ ದೆಹಲಿ ಸುಲ್ತಾನ ಫಿರೋಜ್ ಶಹ ತೊಗಲಕ್. ಬಾಲಗಂಗಾಧರ್ ತಿಲಕ್ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ನಡುವೆ ಯುದ್ಧ ಒಪ್ಪಂದ ಲಕ್ನೋ ಒಪ್ಪಂದ. ಫಾರ್ವರ್ಡ್ ಬ್ಲಾಕ್ನ ಅಖಿಲ ಭಾರತ ಸಮ್ಮೇಳನ ನಡೆದದ್ದು 1940 ನಾಗಪುರದಲ್ಲಿ. ಪೀಪಲ್ಸ್ ಸೊಸೈಟಿಯ ಸೇವಕರು ಲಾಲಾ ಲಜಪತ್ ರಾಯ್ 1921 ಲಾಹೋರ್. ಡೆಕ್ಕನ್ ಎಜುಕೇಷನ್ ಸೊಸೈಟಿ ಬಾಲಗಂಗಾಧರ್ ತಿಲಕ್ 1844 ಪುಣೆ. 1857 ದಂಗೆಯ ಭಾಗವತ್ ಮುಂದಾಳತ್ವ ವಹಿಸಿದವರು ಶಹಮಲ್. 1850 ದಂಗೆಯ ಮಥುರಾದ ನಾಯಕತ್ವ ವಹಿಸಿದವರು ದೇವಿ ಸಿಂಗ್. 1857 ದಂಗೆಯ ಫೈಜಾಬಾದ್ ನಾಯಕತ್ವ ವಹಿಸಿದವರು ಮೌಲವಿ ಅಹಮದುಲ್ಲಾ. 1757 ಜೂನ್ 23 ರಾಬರ್ಟ್ ಕ್ಲೈವ್ ಮತ್ತು ಸಿರಾಜುದ್ದೌಲ್ ಅಲಿಗರ್ ಒಪ್ಪಂದ. ಭಾರತದ ರಾಷ್ಟ್ರಧ್ವಜವನ್ನು ಹಾರಿಸಿದ ಮೊದಲ ಭಾರತೀಯ ಮೇಡಮ್ ಭಿಕಾಜಿ ಕಾಬಾ. ಆಜಾದ್ ಹಿಂದ್ ಫೌಜ್ನ ಮಹಿಳಾ ಕ್ಯಾಪ್ಟನ್ ಆಗಿದ್ದವರು ಲಕ್ಷ್ಮೀ ಸೆಹಗಲ್. ಕಾಮನ್ ವೀಲ್ ಮತ್ತು ನ್ಯೂ ಇಂಡಿಯಾ ಪತ್ರಿಕೆಗಳು ಆರಂಭಿಸಿದವರು ಅನಿ ಬೆಸೆಂಟ್. ಸೈಮನ್ ಆಯೋಗದಲ್ಲಿ ಲಾಠಿ ಏಟಿನಿಂದ ಮರಣ ಹೊಂದಿದವರು ಲಾಲಾ ಲಜಪತ್ ರಾಯ್. ಭಾರತಕ್ಕೆ ಕ್ರಿಪ್ಸ್ ಮಿಷನ್ ಕಳುಹಿಸಿದ ಬ್ರಿಟನ್ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್. ಗಾಂಧೀಜಿಯನ್ನು ಅರೆಬೆತ್ತಲೆ ಫಕೀರ್ ಕರೆದವರು ವಿನ್ಸ್ಟನ್ ಚರ್ಚಿಲ್. ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆ 1906. ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಮುಸ್ಲಿಮರಿಗೆ ಭಾಗವಹಿಸಿದಂತೆ ಕರೆ ನೀಡಿದವರು ಮೊಹಮ್ಮದ್ ಅಲಿ ಜಿನ್ನಾ. ವಿಜಯನಗರ ಸಾಮ್ರಾಜ್ಯದಲ್ಲಿ ದೇವದಾಸಿ ಪದ್ಧತಿ ಬಗ್ಗೆ ಪ್ರಸ್ತಾಪಿಸಿದ ವಿದೇಶಿ ಪ್ರವಾಸಿಗೆ ಡೊಮಿಂಗೋ ಪಾಯಸ್. ಗುಲಾಮಗಿರಿಯ ಬಗ್ಗೆ ಉಲ್ಲೇಖಿಸಿದ ವಿದೇಶಿ ಪ್ರವಾಸಿಗ ನಿಕೊಲೋ ಕೋಂತಿ. ಸತಿ ಮತ್ತು ಬಹುಪತ್ನಿತ್ವದ ಬಗ್ಗೆ ಉಲ್ಲೇಖಿಸಿದ ವಿದೇಶಿ ಪ್ರವಾಸಿಗ ಫರ್ನೇಸ್ ನ್ಯೂನೇಶ್. ಭೂಮಿ ಅಳತೆಗೆ ಆದೇಶ ನೀಡಿದ ಮೊದಲ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ದಿವಾನ್ ಇ ಭೈರತ್ ಇಲಾಖೆಯನ್ನು ಆರಂಭಿಸಿದವರು ಫಿರೋಜ್ ಶಹ ತೊಗಲಕ್. ದಿವಾನ್ ಇ ಇಸ್ತಿಯಾಕ್ ಫಿರೋಜ್ ಶಹ ತೊಗಲಕ್. ದಿವಾನ್ ಇ ಮುಸ್ತಖರಜ್ ಅಲ್ಲಾವುದ್ದೀನ್ ಖಿಲ್ಜಿ. ನೂ ಸಿಫಿರ್ ಆ ತೊಗಲಕ್ ನಾಮ ಪುಸ್ತಕಗಳು ಅಮೀರ್ ಖುಸ್ರು. ಮಂಗೋಲರ ದಾಳಿಯಿಂದ ದೆಹಲಿಯನ್ನು ರಕ್ಷಿಸಲು ಅಲ್ಲಾವುದ್ದೀನ್ ಖಿಲ್ಜಿ ನಿರ್ಮಿಸಿದ ಕೋಟೆ ಸಿರಿಕೋಟೆ. ಆಗ್ರಾದ ಕೋಟೆಯಲ್ಲಿ ನ್ಯಾಯದ ಸರಪಳಿಯನ್ನು ಸ್ಥಾಪಿಸಿದವರು ಜಹಾಂಗೀರ್. ಶಿಲಪಾಧಿಕಾರಂ ಇಳಂಗೋ ಅಡಿಗಲ್. ಯಾವ ಸ್ಥಳವು ದೆಹಲಿ ಸುಲ್ತಾನರ ಅಲ್ಪಾವಧಿ ರಾಜಧಾನಿಯಾಗಿತ್ತು? ದೇವಗಿರಿ. ತುಘಲಕ್ನ ಬೆಳ್ಳಿ ನಾಣ್ಯಕ್ಕೆ ಏನು ಕರೆಯಲಾಗುತ್ತಿತ್ತು? ಆದಿ. ಕುತುಬ್ ಮಿನಾರನ್ನು ಬಖ್ತಿಯಾರ್ ಖಿಲ್ಜಿ ನೆನಪಿಯಾಗಿ ನಿರ್ಮಾಣ ಮಾಡಲಾಗಿದೆ. ಸೂಫಿ ಸಂತರು. ನಿಜಾಮುದ್ದೀನ್ ಔಲಿಯಾ ಅವರ ಶಿಷ್ಯ ಅಮೀರ್ ಖುಸ್ರು ಚಾಂದೇರಿ ಕದನ
1528 ಬಾಬರ್ ಮತ್ತು ರಜಪೂತ್ ನಡುವೆ ನಡೆಯಿತು. ಪನ್ನಾ ಎಂಬ ನಗರವನ್ನು ಸ್ಥಾಪಿಸಿದವರು ಮಹಾರಾಜ ಛತ್ರಸಾಲ್. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಸದಾ ಇರುತ್ತೆ ಅಂತ ನಾನು ಸದಾಶಯದಲ್ಲಿ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ.